ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಪಕ್ಕಾ ಕರಾವಳಿ ಶೈಲಿಯಲ್ಲಿ ಕಬ್ಬಿಣದ ಹಂಚಿನ ಮೇಲೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಬಳಸಿ ತುಂಬಾ ಸಾಫ್ಟ್ ಆಗಿರೋ ಪರದೆ ಥರ ಇರೋಂತಹ ನೀರು ದೋಸೆನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಇಡೀ ದಿನ ಇಟ್ಟರೂ ಕೂಡ ಇದೇ ಥರ ಸಾಫ್ಟ್ ಆಗಿರುತ್ತೆ. ಇದ್ರ ಜೊತೆಗೆ ಖಾರವಾಗಿರೋ ನೀರು ಚಟ್ನಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇವೆರಡರ ಕಾಂಬಿನೇಷನ್ನು ಸೂಪರ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನೀರು ದೋಸೆ ಬಗೆಗಿನ ಹಲವಾರು ಟಿಪ್ಸ್ಗಳನ್ನು ನಾನು ಶೇರ್ ಮಾಡಿದ್ದೀನಿ. ತುಂಬ ಜನರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಪರ್ಫೆಕ್ಟ್ ಆಗಿರೋ ನೀರು ದೋಸೆನ ಮಾಡೋದಕ್ಕೆ ಒಳ್ಳೆ ಪಳಗಿರೋಂತಹ ಕಬ್ಬಿಣದ ಹಂಚು ಬೇಕು. ಇಲ್ಲ ಅಂದರೆ ಸ್ವಲ್ಪನೂ ಕೂಡ ಚೆನ್ನಾಗಿ ಬರೋದಿಲ್ಲ ನೀರು ದೋಸೆ. ಹಾಗಾಗಿ ಹಿಂದಿನ ದಿನ ರಾತ್ರಿನೇ ಕಬ್ಬಿಣದ ಹಂಚನ್ನು ಚೆನ್ನಾಗಿ ಬಿಸಿ ಮಾಡಿ ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಈರುಳ್ಳಿಯಿಂದ 4-5 ನಿಮಿಷನಾದರೂ ಈ ಥರ ಚೆನ್ನಾಗಿ ಹಂಚಿನ ಮೇಲೆ ಉಜ್ಜಬೇಕು. ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ದೋಸೆ ಬರುತ್ತೆ. ಇವಾಗ ನೋಡಿ ಇದಾಗಿದೆ. ಚೆನ್ನಾಗಿ ಹೊಗೆ ಬರೋ ಥರ ಕಾಯಿಸಿ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ. ಇದನ್ನು ಹಿಂದಿನ ದಿನ ರಾತ್ರಿನೇ ಮಾಡಿಡಬೇಕು. ನೀರು ದೋಸೆ ಮಾಡೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟು. ಇದಾದ ನಂತರ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಇದನ್ನು ಕೂಡ ರಾತ್ರಿನೇ ನೆನೆಸಿಟ್ಟಿದ್ದೀನಿ, ಆದರೆ ತೋರಿಸ್ಲಿಲ್ಲ. ಇಲ್ಲಿ ತೋರಿಸಿರೋಂತಹ ಕಪ್ಪಿಂದ 4 ಕಪ್ ಆಗುವಷ್ಟು ರೇಷನ್ ಅಕ್ಕಿನ 4-5 ಸಲ ಚೆನ್ನಾಗಿ ತೊಳೆದು ರಾತ್ರಿ ಇಡೀ ನೆನೆಸಿಟ್ಟಿದ್ದೆ. ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ರೇಷನ್ ಅಕ್ಕಿ ಇಲ್ಲ ಅಂತ ಆದರೆ ದೋಸೆ ಅಕ್ಕಿ ಅಂತ ಸಿಗುತ್ತೆ, ಅದನ್ನು ಕೂಡ ಬಳಸಿ ನೀರು ದೋಸೆನ ಮಾಡಬಹುದು. ಇದಾದ ನಂತರ 4 ಕಪ್ ಅಕ್ಕಿಗೆ 1 ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಇದಕ್ಕೆ ಅನ್ನ, ಲೆಫ್ಟ್ ಓವರ್ ರೈಸನ್ನು 1/4 ಕಪ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಬೇಡ. ಇದನ್ನು ಸೇರಿಸೋದ್ರಿಂದ ದೋಸೆ ತುಂಬಾ ಸಾಫ್ಟಾಗಿ ಬರುತ್ತೆ. ಜೊತೆಗೆ ಅಕ್ಕಿನ ನೆನೆಸಿಟ್ಕೊಂಡಿರೋಂತಹ ನೀರನ್ನೇ ರುಬ್ಬೋದಕ್ಕೂ ಕೂಡ ಬಳಸಬೇಕು. ಅದನ್ನು ಚೆಲ್ಲಬೇಡಿ. ಈಗ ಇದನ್ನು ತುಂಬಾ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಗಂಧದ ಥರ ಆಗಬೇಕು ಹಿಟ್ಟು. ಸ್ವಲ್ಪನೂ ತರ್ತರಿಯಾಗಿ ಇರಬಾರ್ದು, ಪೂರ್ತಿಯಾಗಿ ನೈಸ್ ಆಗಬೇಕು. ನೋಡಿ ತುಂಬಾ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ. ಸ್ವಲ್ಪನೂ ತರ್ತರಿಯಾಗಿ ಇಲ್ಲ. ನೀರು ದೋಸೆಗೆ ಹಿಟ್ಟನ್ನು ಕೂಡ ಈ ಥರ ಗ್ರೈಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದರೆ ನೀರು ದೋಸೆ ಚೆನ್ನಾಗಿ ಬರೋದಿಲ್ಲ, ಸಾಫ್ಟಾಗೂ ಇರೋದಿಲ್ಲ. ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಎಕ್ಸ್ಟ್ರಾ ನಾನಿಲ್ಲಿ 1.5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ. ಅಕ್ಕಿನ ನೆನೆಸಿಟ್ಟಿರುವಂತಹ ಅಷ್ಟು ನೀರನ್ನು ನಾನಿಲ್ಲಿ ಬಳಸಿದ್ದೀನಿ, ಚೆಲ್ಲಿಲ್ಲ. ಈಗ ನೋಡಿ ನೀರು ದೋಸೆ ಬ್ಯಾಟರು ಇಷ್ಟೊಂದು ತೆಳುವಾಗಿರಬೇಕು. ಅಂದರೆ ಗಟ್ಟಿ ಮಜ್ಜಿಗೆ ಇರುತ್ತಲ್ಲ, ಹೆಚ್ಚು ಕಡಿಮೆ ಆ ಥರ ಇರಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾಕೋ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಹಾಗಾಗಿ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ದೆ. ಇವಾಗ ನೋಡಿ ಪರ್ಫೆಕ್ಟ್ ಆಗಿರೋ ನೀರು ದೋಸೆ ಬ್ಯಾಟರ್ ರೆಡಿ ಆಯಿತು. ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಸೂಪರ್ ಮತ್ತು ಸಿಂಪಲ್ ಆಗಿರೋ ನೀರು ಚಟ್ನಿನ ಹೇಗೆ ಮಾಡೋದು ನೋಡೋಣ. ಒಂದು ಮಿಕ್ಸಿ ಜಾರ್ಗೆ 1/4 ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ, 1/4 ಕಪ್ಪು ಹುರಿದಿಟ್ಕೊಂಡಿರೋ ಶೇಂಗಾ, 2 ಸ್ಪೂನು ಪುಟಾಣಿ, ಫ್ರೈ ಮಾಡಿರೋಂತಹ ಹಸಿಮೆಣಸು, 1/4 ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ, ಬೇಡ ಅಂದರೆ ಸ್ಕಿಪ್ ಮಾಡಿ. ಒಂದು ಸಣ್ಣ ತುಂಡು ಶುಂಠಿ, 4-5 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಈಗ ಇದನ್ನು ಗ್ರೈಂಡ್ ಮಾಡೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ತಗೊಂಡಿದ್ದೀನಿ. ನೋಡಿ ಈ ಥರ ಇದೆ. ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿದ್ದೀನಿ. ಜೊತೆಗೆ ಜೀರಿಗೆ, ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯ್ದು ಒಗ್ಗರಣೆ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೀರು ದೋಸೆಗೆ ನೀರು ಚಟ್ನಿ ರೆಡಿ ಆಗುತ್ತೆ. ಈಗ ನೀರು ದೋಸೆ ಮಾಡೋಣ. ರಾತ್ರಿನೇ ಇದಕ್ಕೆ ಈರುಳ್ಳಿಲಿ ಎಣ್ಣೆ ಸವರಿ ಇಟ್ಟಿದ್ವಲ್ಲ, ಸೊ ತುಂಬ ಎಣ್ಣೆ ಇರುತ್ತೆ. ಹಾಗಂತ ಇದನ್ನು ತೊಳಿಲೇಬಾರ್ದು. ತೊಳೆದ್ರೆ ಆ ನಾನ್ ಸ್ಟಿಕ್ ನ್ಯಾಚುರಲ್ ಕೋಟಿಂಗ್ ಹೋಗಿಬಿಡುತ್ತೆ. ಹಾಗಾಗಿ ಕಬ್ಬಿಣದ ಹಂಚನ್ನು ತೊಳೆಯೋದು ಬೇಡ. ಈಗ ಇದಕ್ಕೆ ದೋಸೆನ ಹಾಕ್ತಾ ಇದ್ದೀನಿ. ಆ ಎಣ್ಣೆಯಲ್ಲಿ ತುಂಬ ಸ್ಮೆಲ್ ಇರುತ್ತೆ ಈರುಳ್ಳಿದು. ಜೊತೆಗೆ ಅದನ್ನು ತುಂಬ ಕಾಯಿಸಿರ್ತೀವಲ್ವ, ರುಚಿ ಚೆನ್ನಾಗಿರೋದಿಲ್ಲ. ಈ ಮೊದಲನೇ ದೋಸೆ ವೇಸ್ಟ್ ಅಂತಲೇ ಹೇಳ್ಬೋದು. ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ. ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ಎಷ್ಟೊಂದು ನೀಟಾಗಿ ಬರುತ್ತೆ ಗೊತ್ತಾ. ನಾನ್ ಸ್ಟಿಕ್ ದೋಸೆ ತವ ಬರುತ್ತಲ್ಲ, ಅದ್ರ ಮೇಲೆ ಕೂಡ ಇಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ. ನೋಡಿ ಎಷ್ಟೊಂದು ನೀಟಾಗಿ ಬಂದಿದೆ. ಈಗ ಈ ಮೊದಲನೇ ದೋಸೆನ ವೇಸ್ಟ್ ಮಾಡಿಬಿಡಬೇಕು. ಇದರಲ್ಲಿ ತುಂಬ ಎಣ್ಣೆ ಇರುತ್ತೆ, ಈರುಳ್ಳಿ ಸ್ಮೆಲ್ ಇರುತ್ತೆ, ಹಾಗಾಗಿ ಇದು ಬೇಡ.
ಈಗ ಮತ್ತೆ ಕಾಟನ್ ಬಟ್ಟೆಯಿಂದ ದೋಸೆ ಹಂಚನ್ನು ಚೆನ್ನಾಗಿ ಒರೆಸಬೇಕು. ನೋಡಿ ಒರೆಸಿದ್ದಾಗಿದೆ. ಈಗ ಇದಕ್ಕೆ ಒಂದು ಸಣ್ಣ ಬೌಲಲ್ಲಿ ಎಣ್ಣೆನ ತಗೊಂಡಿದ್ದೀನಿ. ಜೊತೆಗೆ ತೆಂಗಿನಕಾಯಿ ಜುಟ್ಟು ಬರುತ್ತಲ್ಲ, ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಕೇಳಿದ್ರೆ ಬೇರೆ ವಿಡಿಯೋದಲ್ಲಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಈ ತೆಂಗಿನ ಜುಟ್ಟಿಂದ ಚೆನ್ನಾಗಿ ಎಣ್ಣೆನ ಸವರಬೇಕು. ಈ ತೆಂಗಿನ ಜುಟ್ಟಿಂದ ಎಣ್ಣೆನ ಸವರೋದ್ರಿಂದ ದೋಸೆ ಹಂಚು ತುಂಬ ಚೆನ್ನಾಗಿ ಪಳಗುತ್ತೆ, ಕನ್ನಡಿ ಥರ ಹೊಳೆಯುತ್ತೆ. ನಾನ್ ಸ್ಟಿಕ್ಕಲ್ಲಿ ಬರೋಕ್ಕಿಂತನೂ ಸೂಪರಾಗಿ ದೋಸೆ ಬರುತ್ತೆ. ಸ್ಪೂನಿಂದ ಎಣ್ಣೆ ಸವರಿದ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಅಥವಾ ಈ ರಬ್ಬರ್ ಥರ ಇರುತ್ತೆ ಎಣ್ಣೆ ಸವರೋಕ್ಕೆ ಅಂತಲೇ ಒಂದು ಸ್ಪ್ಯಾಚುಲ ಬರುತ್ತಲ್ಲ, ಅದನ್ನಂತೂ ಬಳಸಲೇಬೇಡಿ, ಹೆಲ್ತ್ಗೆ ಒಳ್ಳೆಯದಲ್ಲ. ಇವಾಗ ನೋಡಿ ನೀರು ದೋಸೆನ ಹಾಕಿ ಚೆನ್ನಾಗಿ ಹರಡಿದ್ದೀನಿ. ಇದಕ್ಕೆ ಮುಖ್ಯವಾಗಿ ಏನಂದರೆ ಮೇಲ್ಗಡೆ ಮುಚ್ಚಲೇಬೇಕು. ಒಂದು 30 ಸೆಕೆಂಡ್ ಮುಚ್ಚಿದ್ರೆ ಸಾಕು. ಮುಚ್ಚಲಿಲ್ಲ ಅಂದರೆ ಮೇಲ್ಗಡೆ ಹಿಟ್ಟು ಹಾಗೇ ಇರುತ್ತೆ. ಯಾಕಂದರೆ ನಾವು ಒಂದೇ ಕಡೆ ಮಾತ್ರ ನೀರು ದೋಸೆನ ಬೇಯಿಸ್ತೀವಲ್ವ, ಹಾಗಾಗಿ ಮುಚ್ಚಿ ಬೇಯಿಸಬೇಕು. ಈಗ ನೋಡಿ ಸ್ವಲ್ಪನೂ ಅಂಟ್ಕೊಂಡಿಲ್ಲ, ಎಷ್ಟು ಈಸಿಯಾಗಿ ನೀರು ದೋಸೆ ಬಂತು ಅಂತ. ಇದನ್ನು ಬಿಸಿ ಇರುವಾಗಲೇ ತವಾದ ಮೇಲೇ ಮಡಚಿಬಿಟ್ರೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದು ತಟ್ಟೆಗೆ ತೆಗೆದಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಮಡಚಿಡಬೇಕು, ಅಂದರೆ ಅದು ಅಂಟ್ಕೊಂಡಿರೋದಿಲ್ಲ. ಈಗ ನೋಡಿ ಮತ್ತೆ ತೆಂಗಿನ ಜುಟ್ಟಿಂದ ಎಣ್ಣೆನ ಸವರಿ ನೀರು ದೋಸೆನ ಹರಡ್ತಾ ಇದ್ದೀನಿ. ಈಗ ಮತ್ತೆ ಮುಚ್ಚಿ ಒಂದು 30 ಸೆಕೆಂಡ್ ಬೇಯಿಸ್ಕೊಳ್ತೀನಿ. 30 ಸೆಕೆಂಡ್ ಆದರೆ ಸಾಕು. ಈಗ ತೆಗೆದು ಈ ದೋಸೆನೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ದೋಸೆ ಎಲ್ಲ ಮಾಡಿದ್ದಾದ ನಂತರ ಮತ್ತೆ ಅದಕ್ಕೆ ಎಣ್ಣೆನ ಸವರಿಡಬೇಕು. ಹಾಗೆ ಮಾಡಿದ್ರೆ ನೆಕ್ಸ್ಟ್ ಟೈಮು ತುಂಬ ಈಸಿಯಾಗಿ ದೋಸೆ ಬರುತ್ತೆ. ಇವಾಗ ನೋಡಿ ಸ್ವಲ್ಪ ತಣ್ಣಗಾಗಿರೋಂಥ ದೋಸೆನ ಮಡಚಿದ್ದೀನಿ. ಈ ಥರ ತಣ್ಣಗಾದ್ಮೇಲೆ ಮಡಚಿದ್ರೆ ಇಡೀ ದಿನ ಸಾಫ್ಟಾಗಿರುತ್ತೆ, ಅಂಟ್ಕೊಳ್ಳೋದಿಲ್ಲ. ಸೊ ತವಾದ ಮೇಲೆ ಮಡ್ಚಕ್ಕೆ ಹೋಗಬೇಡಿ. ಎಷ್ಟೊಂದು ಸಾಫ್ಟಾಗಿ ಪರದೆ ಥರ ಬಂದಿದೆ ಅಲ್ವಾ ದೋಸೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.